ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಏಪ್ರಿಲ್ 5 ಬಹಳ ವಿಶೇಷವಾಗಿರುವಂತಹ ಭಾನುವಾರ. ನಾಳೆಯ ಭಾನುವಾರದಿಂದ ಈ ರಾಶಿಯವರಿಗೆ ಅದ್ಭುತವಾದ ಸಮಯ. ಸೂರ್ಯದೇವನ ಆಶೀರ್ವಾದ ನಿಮ್ಮ ಕೆಲಸಗಳು ಮತ್ತು ನಿಮ್ಮ ಕಾರ್ಯಗಳಲ್ಲಿ ಸಮೃದ್ಧಿಯನ್ನು ತರುತ್ತದೆ. ಸಂಪತ್ತು ಅಭಿವೃದ್ಧಿ ಆಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಹೊಳೆಯಲು ಶುರುವಾಗುತ್ತೆ. ಒಟ್ಟಾರೆಯಾಗಿ ಸಂಪತ್ತು ಮತ್ತು ಉತ್ತಮ ಸಂಬಂಧವನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳಲ್ಲಿ ಶುಕ್ರ ಈ ವಿಶೇಷವಾದ ಸ್ಥಾನದಲ್ಲಿ ಆರ್ಥಿಕವಾಗಿ ಲಾಭವನ್ನು ತಂದುಕೊಡ್ತಾನೆ. ಕುಟುಂಬದಲ್ಲಿರ್ತಕ್ಕಂಥ ಕಲಹ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಜಾತಕದಲ್ಲಿ ಬಲವಾಗಿರುವಂತಹ ವಿಶೇಷವಾದ ಶುಕ್ರನಿಂದ ಈ ರಾಶಿಯವರಿಗೆ ಅದ್ಭುತವಾಗಿರುವಂತಹ ಮಹಾದಶ ಯೋಗ ಪ್ರಾರಂಭವಾಗ್ತಾ ಇದೆ. ಇದರಿಂದ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು, ಕಲಹಗಳು, ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು, ಅನೇಕ ರೀತಿಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬಡತನ ದೂರವಾಗುತ್ತೆ. ಎಲ್ಲ ವೈಭವವನ್ನು ಪಡೆದುಕೊಳ್ತೀರಾ. ಓರ್ವ ವ್ಯಕ್ತಿಯ ಜೀವನದಲ್ಲಿ ಶುಕ್ರ ಮಹಾದಶ ಯೋಗ ಶುರುವಾದಾಗ ಬದಲಾವಣೆಗಳು ಆಗುತ್ತದೆ ಎಂಬುದು ಖಂಡಿತವಾಗಿ ನಿಮ್ಮ ಮನೆಯನ್ನ ಮತ್ತು ಮನಸ್ಸನ್ನ, ನಿಮ್ಮ ಜೀವನವನ್ನ ಅದ್ಭುತವಾಗಿ ಬದಲಾಯಿಸುತ್ತೆ. ನೀವು ಹಲವಾರು ವರ್ಷಗಳಿಂದ ಪಡೆದುಕೊಂಡು ಬರ್ತಕ್ಕಂತಹ ಪ್ರತಿಯೊಂದು ಆಸೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನನಸು ಮಾಡಿಕೊಳ್ಬಹುದು. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಹೊಸದಾದ ಮನೆ ಅಥವಾ ಕಾರು, ಆಸ್ತಿ ಪಾಸ್ತಿಯನ್ನು ಕೂಡ ಖರೀದಿ ಮಾಡ್ಕೊಳ್ಬಹುದು. ಈ ರಾಶಿಯವರಿಗೆ ಈ ಸಮಯ ಜಾತಕದಲ್ಲಿ ಶುಕ್ರ ಗ್ರಹ ಶುಭ ಸ್ಥಾನದಲ್ಲಿ ಇರ್ತಾನೆ. ನಿಮ್ಮ ಜೀವನ ತುಂಬಾನೇ ಆರಾಮದಾಯಕವಾಗಿರುತ್ತೆ. ಹಾಗೆ ನಿಮ್ಮ ಐಷಾರಾಮಿ ಸೌಕರ್ಯಗಳನ್ನು ಕೂಡ ಅನುಭವಿಸ್ತೀರಾ. ಜೀವನದಲ್ಲಿ ಭೌತಿಕ ಸಂಪತ್ತು, ಸಂತೋಷ, ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಂಬಂಧದಲ್ಲಿ ಬಾಂಧವ್ಯ ಹೆಚ್ಚಾಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಒಂದು ಲಾಭ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಓಂ ಸೂರ್ಯ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿ ಚಕ್ರದವರು ಶ್ರೀಮಂತರಾಗುವಂತಹ ಹಣದ ಆಗಮನದ ಮಾರ್ಗಗಳು ಹೆಚ್ಚಾಗ್ತಾ ಹೋಗುತ್ತೆ. ಮಾಡುವ ಎಲ್ಲ ಕೆಲಸಗಳು ಕೂಡ ಲಾಭದಾಯಕವಾಗಿ ಬದಲಾಗುತ್ತೆ. ಹಣದ ಹರಿವು ಹೆಚ್ಚಾಗುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ಜಾತಕದಲ್ಲಿ ಇರ್ತಕ್ಕಂತಹ ಶುಕ್ರನ ಸ್ಥಾನ ಅದ್ಭುತವಾಗಿರೋದ್ರಿಂದ ಹಣದ ಸಮಸ್ಯೆ ಬಲವಾಗಿ ದೂರವಾಗುತ್ತೆ. ಇದರ ಜೊತೆಯಲ್ಲಿ ಮನೆಯಲ್ಲಿ ಮನಸ್ತಾಪ, ಕಲಹ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಒಂದು ವೇಳೆ ನಿಮ್ಮ ಬಳಿ ಮೊದಲೇ ಹಣ, ಮನೆ, ಕಾರು ಸೇರಿದಂತೆ ಆರ್ಥಿಕವಾಗಿ ಸದೃಢವಾಗಿದ್ರೂ ಕೂಡ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾಗಿರುವಂತಹ ಸಮಯವಾಗಿರೋದ್ರಿಂದ ದೇವರ ಸಂಪೂರ್ಣವಾದ ಅನುಗ್ರಹ ಕೂಡ ಸಿಗ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಸೂರ್ಯದೇವನ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲೆ ಇರ್ತದೋ ಅಂಥವರಿಗೆ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿರುವಂತಹ ಯಶಸ್ಸು, ಲಾಭ, ಜಯ ಗಳಿಸಿಕೊಳ್ಳುವಂತಹ ಸಂದರ್ಭ ಅಂತ ಹೇಳಬಹುದು. ಈ ರಾಶಿಯವರಿಗೆ ಜಾತಕದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಓಂ ಸೂರ್ಯದೇವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಯ, ಆತಂಕ, ಗೊಂದಲಗಳು ದೂರವಾಗುತ್ತೆ. ಈ ರಾಶಿಯವರಿಗೆ ಭವಿಷ್ಯದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡೋದಕ್ಕೆ ಅತ್ಯದ್ಭುತ ಫಲವನ್ನು ಈ ಸಂದರ್ಭದಲ್ಲಿ ಸೂರ್ಯದೇವ ನೀಡ್ತಿದ್ದಾರೆ. ನಿಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಉತ್ತಮ ಪ್ರಗತಿಯನ್ನು ಕಂಡುಕೊಳ್ಬಹುದು. ಅದೃಷ್ಟದ ಸಹಾಯದಿಂದ ಅನೇಕ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ನೀವು ಬಹಳ ಸಮಯದಿಂದ ಉದ್ಯೋಗದಲ್ಲಿ ಬದಲಾವಣೆಗೋಸ್ಕರ ಕಾಯ್ತಾ ಇದ್ರೆ ಈ ಯೋಗದಲ್ಲಿ ಬಡ್ತಿ, ಸಂಬಳ ಹೆಚ್ಚಳವಾಗೋದು ಇತ್ಯಾದಿ ಅವಕಾಶಗಳು ನಿಮಗೆ ಸಿಗುತ್ತದೆ. ನೀವು ದೀರ್ಘಕಾಲದಿಂದ ಆಸೆಗಳನ್ನು ಈಡೇರಿಸಿಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಈ ಅವಧಿಯಲ್ಲಿ ನಿಮಗೆ ಒಳ್ಳೆಯ ಸಂಗತಿ ಕೂಡ ಸಿಗುವಂತಹ ಸಿಹಿ ಸುದ್ದಿ ಕೇಳ್ತಾ ಹೋಗ್ತೀರಾ. ನೀವು ಮಾಡುವಂತಹ ಪ್ರಯತ್ನಗಳು ನಿಮಗೆ ವಿಶೇಷವಾಗಿ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಗುರುತಿಸಲ್ಪಡುವಂತಹ ಪ್ರಯತ್ನವನ್ನು, ಒಂದು ವಿಶೇಷವಾಗಿರುವಂತಹ ಲಾಭವನ್ನು ಕೂಡ ಗಳಿಸಿಕೊಳ್ತೀರಾ. ಮಾರ್ಕೆಟಿಂಗ್, ಮಾಧ್ಯಮ ಮತ್ತು ಬರವಣಿಗೆ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಗಮನಾರ್ಹವಾದ ಯಶಸ್ಸನ್ನು ಸಾಧಿಸಬಹುದು. ಸಾಲ ಸಮಸ್ಯೆಗಳು ಗಮನಾರ್ಹವಾಗಿ ಕಡಿಮೆಯಾಗುವ ಸಾಧ್ಯತೆ ಉಂಟು. ವಿದೇಶಕ್ಕೆ ಹೋಗಲು ಬಯಸುವಂತವರಿಗೆ ಅವಕಾಶಗಳು ಸಿಗುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯ ಕ್ಷಣಗಳು ಕೂಡ ಇರುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.